ಭಾರತ ಪಾಕಿಸ್ತಾನದ ಸಂಘರ್ಷದ ನಡುವೆ ಪಾಕಿಸ್ತಾನದ ದಾಳಿ ವೇಳೆ ಭಾರತ ಸೇನೆಯ ಯೋಧರು ವೀರಮರಣ ಹೊಂದಿದ್ದಾರೆ. ಪಾಕ್ ದಾಳಿ ವೇಳೆ ಬಿಎಸ್ಎಫ್ ಇನ್ಸ್ಪೆಕ್ಟರ್ ಇಮ್ತಿಯಾಜ್ ಹುತಾತ್ಮರಾಗಿದ್ದಾರೆ. ಜಮ್ಮುವಿನ ಆರ್ಎಸ್ಪುರದ ಗಡಿಯಲ್ಲಿ ಯೋಧ ಹುತಾತ್ಮರಾಗಿದ್ದು, ಭಾರತದ ಸೇನೆ ಯೋಧನ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದೆ. ಮತ್ತೊಂದೆಡೆ ಜಮ್ಮು ಕಾಶ್ಮೀರದ ಉದಯಪುರ ಗಡಿಯಲ್ಲಿ ಪಾಕ್ ದಾಳಿ ವೇಳೆ ಭಾರತೀಯ ಸೇನೆ ಯೋಧ ಸುರೇಂದ್ರ ಸಿಂಗ್ ಮೋಗಾ ಹುತಾತ್ಮರಾಗಿದ್ದಾರೆ. ಇತ ಆರ್ಎಸ್ಪುರ ಗಡಿಯಲ್ಲಿ ಪಾಕ್ ದಾಳಿಯಿಂದ ಭಾರತೀಯ ಸೇನಾ ಯೋಧ ಸುನಿಲ್ ಕುಮಾರ್ ವೀರಮರಣ ಹೊಂದಿದ್ದಾರೆ. ಸ್ವಗ್ರಾಮ ಜಮ್ಮುವಿನ ಟ್ರೇವಾದಲ್ಲಿ ಸಾವಿರಾರು ಜನ ಸೇರಿ ಹುತಾತ್ಮ ಯೋಧನಿಗೆ ಅಂತಿಮ ನಮನ ಸಲ್ಲಿಸಿದ್ದಾರೆ. ರೈಫಲ್ಮನ್ ವಿಭಾಗದಲ್ಲಿ ಸುನಿಲ್ ಕುಮಾರ್ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಮತ್ತೊಂದೆಡೆ ಆಪರೇಷನ್ ಸಿಂಧೂರದ ವೇಳೆ ಆಂಧ್ರದ ಸತ್ಯಸಾಯಿ ಜಿಲ್ಲೆ ಗೋರಂಟ್ಲ ತಾಲೂಕಿನ ಕಳ್ಳಿ ತಾಂಡದ ಯೋಧ ಮುರಳಿ ನಾಯ್ಕ್ ಹುತಾತ್ಮರಾಗಿದ್ದಾರೆ. ಹುತಾತ್ಮ ಯೋಧನ ಅಂತಿಮ ಯಾತ್ರೆ ನಡೆಸಲಾಗಿದ್ದು ಸಾವಿರಾರು ಜನ ಸೇರಿದ್ರು. ಆಂಧ್ರ ಪ್ರದೇಶ ಸರ್ಕಾರ ಹುತಾತ್ಮ ಯೋಧ ಮುರಳಿ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಘೋಷಿಸಿದೆ. ಇನ್ನು ಹುತಾತ್ಮ ಯೋಧನಿಗೆ ಅಂತಿಮ ನಮನ ಸಲ್ಲಿಸಿದ ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ವೈಯಕ್ತಿಕವಾಗಿ 25 ಲಕ್ಷ ಪರಿಹಾರ ಘೋಷಿಸಿದ್ರು. ಭಾರತ ಪಾಕಿಸ್ತಾನ ಜೊತೆ ಮಾತನಾಡಿ ಪರಮಾಣು ಸಂಘರ್ಷವನ್ನೇ ನಾವು ತಡೆದಿದ್ದೇವೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಉಭಯ ದೇಶಗಳು ಕದನ ವಿರಾಮ ಘೋಷಿಸಿದರೆ ಮಾತ್ರ ವ್ಯಾಪಾರ ಮಾಡ್ತೇವೆ ಅಂತ ಹೇಳಿದೆ. ನನ್ನ ಪ್ರಕಾರ ಈ ಕದನ ವಿರಾಮ ಶಾಶ್ವತವಾಗಿರುತ್ತೆ ಅನಿಸುತ್ತೆ. ಭಾರತ ಪಾಕಿಸ್ತಾನ ಎರಡೂ ರಾಷ್ಟ್ರಗಳು ಪರಮಾಣು ಹೊಂದಿವೆ. ನಮ್ಮ ಒತ್ತಡಕ್ಕೆ ಮಣಿದು ಕದನ ವಿರಾಮ ಘೋಷಿಸಿವೆ ಎಂದು ಹೇಳಿಕೆ ನೀಡಿದ್ದಾರೆ. We helped also with trade. I said, come on, we're going to do a lot of trade with you guys. Let's stop it. Let's stop it. If you stop it, we're doing trade. If you don't stop it, we're not going to do any trade. People have never really used trade the way I used it. That I can tell you. ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಎರಡೂ ದೇಶಗಳ ಡಿಜಿಎಂಒಗಳ ನಡುವೆ ಮಾತುಕತೆ ನಡೆಯಿತು. ಸಂಜೆ 5 ಗಂಟೆಗೆ ಹೆಡ್ಲೈನ್ ಮೂಲಕ ಮಾತುಕತೆ ಆರಂಭಿಸಿದ ಭಾರತ ಪಾಕಿಸ್ತಾನ ಡಿಜಿಎಂಒಗಳು ಮಿಲಿಟರಿ ಕಾರ್ಯಾಚರಣೆ ವಿಚಾರ ಹೊರತುಪಡಿಸಿ ಬೇರೆಲ್ಲ ವಿಚಾರದ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ. ಭಾರತದ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ವಾಘ್, ಪಾಕ್ನ ಡಿಜಿಎಂಒ ಮೇಜರ್ ಜನರಲ್ ಕಾಶಿಫ್ ಅಬ್ದುಲ್ಲಾ ನಡುವೆ ಈ ಮಾತುಕತೆ ನಡೆದಿದೆ. ಮಾತುಕತೆ ವೇಳೆ ಪಾಕಿಸ್ತಾನಕ್ಕೆ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡುವುದನ್ನು ನಿಲ್ಲಿಸಲು ಸೂಚಿಸಲಾಗಿದೆ ಎಂಬ ಮಾಹಿತಿ ಇದೆ. ಮಾತುಕತೆ ವೇಳೆ ಏನೆಲ್ಲ ಚರ್ಚೆಯಾಗಿದೆ ಅನ್ನೋ ಬಗ್ಗೆ ಹೆಚ್ಚಿನ ಮಾಹಿತಿ ಹೊರಬಂದಿಲ್ಲ. ಇಂದು ಬೆಳಗ್ಗೆ ಪ್ರಧಾನಿ ಮೋದಿ 3 ಸೇನಾಪಡೆಗಳ ಮುಖ್ಯಸ್ಥರ ಜೊತೆ ಚರ್ಚಿಸಿದ್ರು. ದೆಹಲಿಯ ಲೋಕ ಕಲ್ಯಾಣ ಮಾರ್ಗದಲ್ಲಿರುವ ಪ್ರಧಾನಿ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಹ ಭಾಗಿಯಾದರು. ಮುಂದಿನ ರಕ್ಷಣಾ ಕಾರ್ಯತಂತ್ರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗಿದೆ ಎನ್ನಲಾಗ್ತಿದೆ. ಇನ್ನು ಸೇನಾ ಮುಖ್ಯಸ್ಥರ ಜೊತೆಗಿನ ಸಭೆ ಬಳಿಕ ಪ್ರಧಾನಿ ನಿವಾಸದಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಜೊತೆ ಪ್ರಧಾನಿ ಮೋದಿ ಪ್ರತ್ಯೇಕ ಚರ್ಚೆ ನಡೆಸಿದರು. ರಾಜತಾಂತ್ರಿಕ ದೇಶದ ರಕ್ಷಣಾ ಕಾರ್ಯತಂತ್ರಗಳ ಬಗ್ಗೆ ಸಭೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮತ್ತಷ್ಟು ಸಾಕ್ಷ್ಯಗಳನ್ನು ಮುಂದಿಟ್ಟು ಸುದ್ದಿಗೋಷ್ಠಿ ನಡೆಸಿದವು. ಪಾಕಿಸ್ತಾನದ ಏರ್ಬೇಸ್ಗಳ ಮೇಲೆ ಘಾತಕ ದಾಳಿ ಮಾಡಿರೋ ಬಗ್ಗೆ ವಿಡಿಯೋ ಸಮೇತ ವಿವರಣೆ ನೀಡಿದ್ರು. ಭಾರತ ನಡೆಸಿದ ಕ್ಷಿಪಣಿ ದಾಳಿಗೆ ಪ್ರಸೂರ್ನ ವಾಯು ರಕ್ಷಣಾ ರಾಡಾರ್ ಧ್ವಂಸವಾಗಿದೆ. ಇದು ಪಾಕಿಸ್ತಾನದ ಪಾಲಿಗೆ ವಜ್ರ ಕವಚದಂತಿದ್ದು. ಆದ್ರೀಗ ಭಾರತೀಯ ಸೇನೆ ದಾಳಿಗೆ ಈ ರಾಡಾರ್ ಛಿದ್ರವಾಗಿದೆ. ಇನ್ನು ಚುನಿಯನ್ ಏರ್ ಡಿಫೆನ್ಸ್ ರಾಡಾರ್ ಕೂಡ ಸಂಪೂರ್ಣ ನಿರ್ನಾಮವಾಗಿದೆ. ಇನ್ನು ಆರಿಫ್ ವಾಲಾ ಏರ್ ಡಿಫೆನ್ಸ್ ರಾಡಾರ್ ಹಾಗೂ ಸರ್ಗೋದಾ ವಾಯುನೆಲೆ ಕೂಡ ಭಾರತೀಯ ಸೇನೆಯ ಏರ್ ಸ್ಟ್ರೈಕ್ನಿಂದ ಹಾನಿಗೊಳಗಾಗಿದೆ. ಸರ್ಗೋದಾ ಏರ್ಫೀಲ್ಡ್ ಸಹ ಪಾಕ್ ಪಾಲಿಗೆ ಅತ್ಯಂತ ಪ್ರಮುಖ ಏರ್ಫೀಲ್ಡ್ ಆಗಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ದೇಶದ ಹೆಣ್ಣು ಮಕ್ಕಳಿಗೆ ಅರ್ಪಿಸಿದ್ದಾರೆ. ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಗುಪ್ತಚರ, ವೀರ ಸೈನಿಕರು, ವಿಜ್ಞಾನಿಗಳಿಗೆ ಸಲ್ಯೂಟ್ ಎಂದಿದ್ದಾರೆ. हमारे वीर सैनिकों ने ऑपरेशन सिंदूर के लक्ष्यों की प्राप्ति के लिए असीम शौर्य का प्रदर्शन किया। मैं उनकी वीरता को, उनके साहस को, उनके पराक्रम को आज समर्पित करता हूं। हमारे देश की हर माता को, देश की हर बहन को और देश की हर बेटी को ये पराक्रम समर्पित करता हूं।
का सही ಭಾರತೀಯ ಸೇನೆ ಪಾಕ್ ಸೇನೆ ಚೀನಾದ ಅಸ್ತ್ರಗಳನ್ನು ಬಳಸಿರುವುದನ್ನು ಬಯಲು ಮಾಡಿದೆ. ಚೀನಾ ಭಾರತದ ಮೇಲೆ ದಾಳಿಗೆ ಯತ್ನಿಸಿದ ವೇಳೆ ಚೀನಾದ PL-15 ಮಿಸೈಲ್ ಅನ್ನು ಬಳಸಿದೆ. ಆದರೆ ಚೀನಾದ PL-15 ತನ್ನ ಟಾರ್ಗೆಟ್ ಅನ್ನು ಹೊಡೆಯುವಲ್ಲಿ ವಿಫಲವಾಗಿದೆ ಅಂತ ಏರ್ ಮಾರ್ಷಲ್ AK ಬಾರ್ತೆ ಮಾಹಿತಿ ನೀಡಿದ್ದಾರೆ. Shown on the screen is the probable enemy PL-15 missile, which is of Chinese origin. This missile has missed its target, and you can see the pieces. ಪಾಕಿಸ್ತಾನದ ದಾಳಿಯನ್ನ ಭಾರತ ಸೇನೆ ವಿಫಲಗೊಳಿಸಿದರ ಬಗ್ಗೆ DGMO ಲೆಫ್ಟಿನೆಂಟ್ ಜನರಲ್ ರಾಜೀವ್ ಖಾಯ್ ಮಾಹಿತಿ ನೀಡಿತು. ನಮ್ಮ ಏರ್ ಡಿಫೆನ್ಸ್ ಗ್ರಿಡ್ ಪಾಕಿಸ್ತಾನದ ಡ್ರೋನ್ಗಳು ಶಸ್ತ್ರಸಜ್ಜಿತ UAVಗಳನ್ನ ಹೊಡೆದುರುಳಿಸಿದೆ. ಮಿಕ್ಕ ಡ್ರೋನ್ಗಳನ್ನ ಹೆಗಲ ಮೇಲಿಟ್ಟು ಫೈರ್ ಮಾಡುವ ಅಸ್ತ್ರ ಬಳಸಿ ಹೊಡೆದುರುಳಿಸಲಾಗಿದೆ ಎಂದಿದ್ದಾರೆ. हमारी एयरफील्ड्स हर प्रकार से ऑपरेशनल है. यही नहीं, पाकिस्तान के ड्रोन्स और वेपनाइज्ड UAVs से की गई हमलावर कोशिशें भी इस ग्रिड के कारण नाकाम हुई और जो बचे कुचे ड्रोन्स थे उन्हें हमारे शोल्डर फायर्ड हथियारों से मार गिराया गया. ಭಾರತ ನಡೆಸಿದ ಕ್ಷಿಪಣಿ ದಾಳಿಗೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಪಾಕ್ ಮಿಲಿಟರಿ ನೆಲೆಗಳು ನಾಶವಾಗಿವೆ. ಪಾಕ್ ವಿಲವಿಲ ಒದ್ದಾಡ್ತಿದ್ರೆ ಪಾಕಿಸ್ತಾನಿಯರ ಪಾಲಿನ ಸಿಂಹ ಅಂತಾನೆ ಹೇಳುವ ಸೇನಾಧಿಕಾರಿ ಅಸೀಂ ಮುನೀರ್ ಇಲಿಯಂತೆ ಬಿಲ ಸೇರಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ವೇಳೆ ಭಾರತ ರಾವಲ್ಪಿಂಡಿಯಲ್ಲಿರುವ ನೂರ್ ಖಾನ್ ವಾಯುನೆಲೆಯನ್ನ ಧ್ವಂಸ ಮಾಡಿದೆ. ಈ ವೇಳೆ ಭಾರತದ ದಾಳಿಗೆ ಬೆದರಿ ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಬಂಕರ್ ಸೇರಿದ ಅನ್ನೋದು ಗೊತ್ತಾಗಿದೆ. ಭಾರೀ ಸ್ಫೋಟಕ್ಕೆ ಜೀವ ಭಯದಿಂದ ಮುನೀರ್ ಬರೋಬ್ಬರಿ 3 ಗಂಟೆ ಬಂಕರ್ನಲ್ಲಿ ಅಡಗಿ ಕುಳಿತಿದ್ದ. ಬಳಿಕ ಮುನೀರ್ನನ್ನ ಸುರಕ್ಷಿತವಾಗಿ ರಾವಲ್ಪಿಂಡಿಯಲ್ಲಿರುವ ಸೇನಾಧಿಕಾರಿ ಅಧಿಕೃತ ನಿವಾಸಕ್ಕೆ ಸ್ಥಳಾಂತರಿಸಲಾಗಿದೆ. ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ್ ವೇಳೆ ಭಾರತೀಯ ಸೇನೆಗೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಸಾಥ್ ನೀಡಿದೆ. ಮೇ 7ರ ಮಧ್ಯರಾತ್ರಿ ಭಾರತೀಯ ಸೇನೆ POK ಮತ್ತು ಪಾಕಿಸ್ತಾನದಲ್ಲಿ ಉಗ್ರರ ನೆಲೆಗಳನ್ನು ಧ್ವಂಸಗೈದಿತ್ತು. ಭಾರತೀಯ ಸೇನೆ ನಿಖರವಾಗಿ ಉಗ್ರರ ನೆಲೆಗಳನ್ನು ಗುರುತಿಸಲು ಸಹಾಯ ಮಾಡಿದ್ದು ಇದೇ ಇಸ್ರೋ, ಅಂದ್ರೆ ನಮ್ಮ ಹೆಮ್ಮೆಯ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಈ ಬಗ್ಗೆ ಮಾಹಿತಿ ನೀಡಿದ ಇಸ್ರೋ ಸಂಸ್ಥೆಯ ಚೇರ್ಮನ್ ಡಾಕ್ಟರ್ ವಿ ನಾರಾಯಣನ್, ನಮ್ಮ 10 ಉಪಗ್ರಹಗಳು ವಾರದ 7 ದಿನ 24 ಗಂಟೆಯೂ ದೇಶದ ಜನರ ಭದ್ರತೆಗಾಗಿ ಕಾರ್ಯಾಚರಣೆ ನಡೆಸುತ್ತಿವೆ ಎಂದಿದ್ದಾರೆ. Today I am happy to inform that at least 10 satellites are continuously working 24/7 working for the strategic purpose to ensure safety and security of the citizens of this country. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಉಗ್ರರ 21 ಕ್ಯಾಂಪ್ಗಳ ಪೈಕಿ 9 ನೆಲೆಗಳನ್ನು ಚಿತ್ರಗೊಳಿಸಲಾಗಿತ್ತು. ಈ ದಾಳಿಯಲ್ಲಿ 100ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿತು. ಹೀಗೆ ಕಾರ್ಯಾಚರಣೆಯಲ್ಲಿ ಹತರಾದ ಉಗ್ರರ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನದ ಸೇನಾಧಿಕಾರಿಗಳು ಭಾಗಿಯಾಗಿತ್ತು. ಇದೀಗ ಭಾರತೀಯ ಸೇನೆ ಯಾವ ಅಧಿಕಾರಿಗಳು ಭಾಗಿಯಾಗಿದ್ರು ಅಂತ ಪಟ್ಟಿ ಬಿಡುಗಡೆ ಮಾಡಿದೆ. ಲೆಫ್ಟಿನೆಂಟ್ ಜನರಲ್ ಫಯಾಜ್ ಹುಸೇನ್, ಮೇಜರ್ ಜನರಲ್ ಇಮ್ರಾನ್ ಸರ್ತಾಜ್, ಬ್ರಿಗೇಡಿಯರ್ ಮೊಹಮ್ಮದ್ ಫುರ್ಖಾನ್ ಸಬೀರ್, ಶಾಸಕ ಮಲಿಕ್ ಶೋಯಬ್ ಅಹಮದ್ ಸೇರಿದಂತೆ ಹಲವರ ಪಟ್ಟಿಯನ್ನ ಭಾರತೀಯ ಸೇನೆ ಬಿಡುಗಡೆ ಮಾಡಿದೆ. ಭಾರತ ಪಾಕ್ ನಡುವಿನ ಯುದ್ಧದ ಹಿನ್ನೆಲೆ ನಿರ್ಬಂಧಿಸಲಾಗಿದ್ದ ದೇಶದ 32 ಏರ್ಪೋರ್ಟ್ಗಳಿಗೆ ವಿಮಾನ ಸಂಚಾರವನ್ನ ಮತ್ತೆ ಪುನರಾರಂಭಿಸಲಾಗಿದೆ. ನಾಗರಿಕ ಸುರಕ್ಷತಾ ದೃಷ್ಟಿಯಿಂದ ಶ್ರೀನಗರ ಮತ್ತು ಅಮೃತಸರ ಸೇರಿದಂತೆ ದೇಶದ ಉತ್ತರ ಮತ್ತು ಪಶ್ಚಿಮ ಭಾಗಗಳಲ್ಲಿ 32 ವಿಮಾನ ನಿಲ್ದಾಣಗಳಲ್ಲಿ ಶುಕ್ರವಾರ ವಿಮಾನ ಹಾರಾಟವನ್ನು ಬಂದ್ ಮಾಡಲಾಗಿತ್ತು. ಇದೀಗ ವಾಣಿಜ್ಯಾತ್ಮಕ ಉದ್ದೇಶದ ವಿಮಾನಗಳ ಸಂಚಾರಕ್ಕಾಗಿ ವಾಯು ಪ್ರದೇಶವನ್ನು ಆರಂಭಗೊಳಿಸಲಾಗಿದೆ. ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆ ಮಾಡಿದ ಬಳಿಕ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಹಾಗೂ ಕುಟುಂಬವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಟಾರ್ಗೆಟ್ ಮಾಡಲಾಗಿದೆ. ಮಿಸ್ರಿ ಅವರನ್ನ ದೇಶದ್ರೋಹಿ ಎಂದು ನಿಂದಿಸಲಾಗಿದೆ. ಮಿಸ್ರಿ ಮಗಳ ಬಗ್ಗೆಯೂ ಕೀಳು ಮಟ್ಟದ ಪೋಸ್ಟ್ಗಳನ್ನ ಹಾಕಲಾಗಿದೆ. ಇದೀಗ ಮಿಸ್ರಿಗೆ ರಾಜಕೀಯ ನಾಯಕರು, ಅಧಿಕಾರಿಗಳು ಬೆಂಬಲ ಸೂಚಿಸಿದ್ದಾರೆ. ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಕದನ ವಿರಾಮದ ಕುರಿತು ನಿರ್ಧಾರ ತೆಗೆದುಕೊಳ್ಳುವುದು ಸರ್ಕಾರದ ಅಧಿಕಾರಿಯಲ್ಲ. ಮಿಸ್ರಿ ಕುಟುಂಬದ ವಿರುದ್ಧ ಸಮಾಜ ವಿರೋಧಿಗಳು ನಿಂದಿಸುತ್ತಿದ್ರು. ಬಿಜೆಪಿ ಸರ್ಕಾರದ ಯಾವ ಮಂತ್ರಿಗಳು ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಬೇಸರ ಹೊರಹಾಕಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾರತ ಮೇಲುಗೈ ಸಾಧಿಸುತ್ತಿದ್ದಂತೆ ಕದನ ವಿರಾಮಕ್ಕೆ ಪಾಕ್ ಅಂಗಲಾಚಿತ್ತು. ಕದನ ವಿರಾಮ ಘೋಷಣೆಯಾದರೂ ತನ್ನ ನರಿಬುದ್ಧಿ ಬಿಡದ ಪಾಕ್
ಇದೀಗ ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿ ಕದಿಯಲು ಯತ್ನಿಸುತ್ತಿದೆ. ಈ ಬಗ್ಗೆ ಸಾರ್ವಜನಿಕರಿಗೆ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಭಾರತದ ಪ್ರಜೆಗಳಿಗೆ ಪತ್ರಕರ್ತರಿಗೆ ಕರೆ ಮಾಡಿ ವಾಟ್ಸ್ಆಪ್, ಫೇಸ್ಬುಕ್ ಮತ್ತು ಇಮೇಲ್ ಮೂಲಕ ಮಾಹಿತಿ ಪಡೆಯಲು ಪಾಕ್ ಯತ್ನಿಸುತ್ತಿದೆ. ಲಿಂಕ್ಗಳನ್ನು ಕಳಿಸಿ ಆ ಲಿಂಕ್ ಓಪನ್ ಮಾಡಿದ್ರೆ ಸಾಕು, ಮಾಹಿತಿ, ಪಾಸ್ವರ್ಡ್ಗಳು ಪಾಕ್ ಸೈಬರ್ ವಂಚಕರ ಪಾಲಾಗುತ್ತೆ. ಈ ಬಗ್ಗೆ ಎಚ್ಚರದಿಂದಿರಿ ಎಂದು ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಮನವಿ ಮಾಡಿದ್ದಾರೆ. ಮತ್ತೊಂದೆಡೆ ಐಎನ್ಎಸ್ ವಿಕ್ರಾಂತ್ ಬಗ್ಗೆ ಮಾಹಿತಿ ಪಡೆಯಲು ಯತ್ನಿಸಿದ ಕೇರಳದ ಓರ್ವ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಪಾಕಿಸ್ತಾನದ ಶೆಲ್ ದಾಳಿಯಲ್ಲಿ ಹುತಾತ್ಮರಾದ ಸುಬೇದಾರ್ ಮೇಜರ್ ಪವನ್ ಕುಮಾರ್ ಮೃತದೇಹವನ್ನು ತವರಿಗೆ ತರಲಾಯಿತು. ಹುತಾತ್ಮ ಪವನ್ ಕುಮಾರ್ಗೆ ಅಂತಿಮ ನಮನ ಸಲ್ಲಿಸಲಾಗಿದೆ. ಈ ವೇಳೆ ಇಡೀ ಗ್ರಾಮವೇ ಕಣ್ಣೀರಿನಲ್ಲಿ ಮುಳುಗಿತ್ತು. ಇತ್ತ ಗುಂಡಿನ ದಾಳಿಯಲ್ಲಿ ಗಾಯಗೊಂಡು ಹುತಾತ್ಮರಾದ ಬಿಎಸ್ಎಫ್ ಯೋಧ ದೀಪಕ್ ಚಿಂಗಮುಕುಂ ಮನೆಯಲ್ಲಿ ಶೋಕ ಸಾಗರ ಆವರಿಸಿದೆ. ಹುತಾತ್ಮರಾದ ದೀಪಕ್ರನ್ನ ನೆನೆದು ಕುಟುಂಬದವರು, ಸಂಬಂಧಿಕರ ಕ್ರಂದನ ಮುಗಿಲು ಮುಟ್ಟಿದೆ. ಮತ್ತೊಂದೆಡೆ ಪಾಕಿಸ್ತಾನದ ಶೆಲ್ ದಾಳಿಯ ವೇಳೆ ಕರ್ತವ್ಯದಲ್ಲಿದ್ದ ಸಾರ್ಜೆಂಟ್ ಸುರೇಂದ್ರ ಮೋಗಾ ಮೃತದೇಹವನ್ನು ಸ್ವಗ್ರಾಮಕ್ಕೆ ತರಲಾಯಿತು. ಮೆರವಣಿಗೆ ಮೂಲಕ ಅಂತಿಮ ನಮನ ಸಲ್ಲಿಸಲಾಯಿತು. ಹುತಾತ್ಮ ಬಿಎಸ್ಎಫ್ ಸಬ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ಇಮ್ತಿಯಾಜ್ ಪಾರ್ಥಿವ ಶರೀರವನ್ನು ಸ್ವಗ್ರಾಮಕ್ಕೆ ತರಲಾಯಿತು. ಹುತಾತ್ಮ ಯೋಧನಿಗೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ಸೇರಿದಂತೆ ಇತರೆ ನಾಯಕರು ಗೌರವ ಸಲ್ಲಿಸಿದರು. ಇತ್ತ ನನ್ನ ತಂದೆ ತುಂಬಾ ಬಲಿಷ್ಠ ವ್ಯಕ್ತಿ, ತಂದೆ ಸಾವಿಗೆ ಕಾರಣರಾದವರಿಗೆ ಸರ್ಕಾರ ತಕ್ಕ ಶಾಸ್ತಿ ಮಾಡಬೇಕೆಂದು ಮೊಹಮ್ಮದ್ ಇಮ್ತಿಯಾಜ್ ಪುತ್ರ ಇಮ್ರಾನ್ ರಜಾ ಆಕ್ರೋಶ ವ್ಯಕ್ತಪಡಿಸಿದರು. उनको ऐसे सबक सिखाना चाहिए कि किसी के बेटे से बाप ना छीना चाहिए, उसके सर से साया ना जाए बाप का, क्योंकि बाप इस दुनिया में बहुत बड़ा होता है. ಯುದ್ಧದಲ್ಲಿ ಮೇಲುಗೈ ಇದ್ದಾಗ ಕದನ ವಿರಾಮ ಯಾಕೆ ಬೇಕಿತ್ತು? ಕೇಂದ್ರದ ನಿರ್ಧಾರದಿಂದ ಎಲ್ಲೋ ಒಂದು ಕಡೆ ಸೈನಿಕರಿಗೆ ನಿರಾಸೆಯಾಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಜಮ್ಮು ಮತ್ತು ಕಾಶ್ಮೀರವನ್ನ ಪಾಕಿಸ್ತಾನದ ಭಾಗವೆಂದು ತೋರಿಸುವ ನಕ್ಷೆಯನ್ನ ಕರ್ನಾಟಕ ಕಾಂಗ್ರೆಸ್ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿತ್ತು. ಆದರೆ ಜನಾಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಪೋಸ್ಟ್ ಡಿಲೀಟ್ ಮಾಡಿದೆ. ಇದಕ್ಕೆ ವಿರೋಧ ಪಕ್ಷ ಬಿಜೆಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಬೆನ್ನಲ್ಲೇ ವಿರಾಟ್ ಕೊಹ್ಲಿಯು ಟೆಸ್ಟ್ಗೆ ವಿದಾಯ ಹೇಳಿದ್ದಾರೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಹೀನಾಯ ಸೋಲಿನ ಬೆನ್ನಲ್ಲೇ ಬಿಸಿಸಿಐ ರೋಹಿತ್ಗೆ ತಂಡದ ಭಾಗವಾಗಿಲ್ಲ ಅನ್ನೋದನ್ನ ಮೊದಲೇ ತಿಳಿಸಿತ್ತು. ಆದರೆ ಕೊಹ್ಲಿಗೆ ನಿವೃತ್ತಿ ಬಗ್ಗೆ ಮತ್ತೊಮ್ಮೆ ಯೋಚಿಸುವಂತೆ ಬಿಸಿಸಿಐ ಹೇಳಿತ್ತು ಎನ್ನಲಾಗಿದೆ. ವಿರಾಟ್ ಕೊಹ್ಲಿ ದಿಢೀರ್ ಟೆಸ್ಟ್ ನಿವೃತ್ತಿ ಕ್ರಿಕೆಟ್ ದಿಗ್ಗಜರಿಗೆ ಅಚ್ಚರಿ ತಂದಿದೆ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್, ಟೀಂ ಇಂಡಿಯಾ ಹೆಡ್ ಕೋಚ್ ಗೌತಮ್ ಗಂಭೀರ್ ಭಾವನಾತ್ಮಕ ಪೋಸ್ಟ್ ಮಾಡಿದ್ದಾರೆ. ಟೀಂ ಇಂಡಿಯಾ ಮಾಜಿ ಹೆಡ್ ಕೋಚ್ ರವಿ ಶಾಸ್ತ್ರಿ ಕೊಹ್ಲಿ ಟೆಸ್ಟ್ ನಿವೃತ್ತಿ ನಂಬಲಾಗ್ತಿಲ್ಲ ಅಂತ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಶುಭ್ಮನ್ ಗಿಲ್ ಕೊಹ್ಲಿ ತನ್ನ ಸ್ಫೂರ್ತಿ ಅಂತ ಬರೆದುಕೊಂಡಿದ್ದಾರೆ. ಭೇಟಿಯಾಗಿ ರಾಕೇಶ್ ಪೂಜಾರಿ ಉಸಿರು ಚೆಲ್ಲಿದ್ದಾರೆ. ರಾಕೇಶ್ ಮೇ 11ರ ಬೆಳಿಗ್ಗೆ ಕಾಂತಾರ ಚಾಪ್ಟರ್ 1ರ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ರು. ಆ ಬಳಿಕ ಸಂಜೆ ಆಪ್ತರೊಬ್ಬರ ಮೆಹಂದಿ ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ನೃತ್ಯ ಮಾಡಿದ್ರು. ಕಾಮಿಡಿ ಕಿಲಾಡಿಗಳು ಸೀಸನ್ 3 ವಿನ್ನರ್ ರಾಕೇಶ್ ಪೂಜಾರಿ ಸಾವಿನ ವಿಚಾರ ಆಪ್ತರಿಗೆ ಆಘಾತವನ್ನುಂಟು ಮಾಡಿದೆ. ತನ್ನ ಗೆಳೆಯನ ಕಳೆದುಕೊಂಡು ಕಾಮಿಡಿ ಕಿಲಾಡಿ ನಟ ಹಾಗೂ ಆಪ್ತ ಸೂರಜ್ ಕಣ್ಣೀರ್ ಹಾಕಿದ್ದಾರೆ. ಇತ್ತ ರಾಕೇಶ್ ಪೂಜಾರಿಯ ಅನೇಕ ಸ್ಕ್ರಿಪ್ಟ್ಗಳಲ್ಲಿ ಪತ್ನಿಯಾಗಿ ನಟಿಸಿದ್ದ ನಟಿ ದಿವ್ಯಾ ಕೂಡ ಕಣ್ಣೀರ್ ಹಾಕಿದ್ರು.